ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಚೈತ್ರಾಸ್ ಕಿಚನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ಡಿನ್ನರ್ಗೆ ಕ್ಯಾಪ್ಸಿಕಮ್ ಗೊಜ್ಜು ಮತ್ತು ಚಪಾತಿ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ. ಮೊದಲಿಗೆ ಕ್ಯಾಪ್ಸಿಕಮ್ನ ಚೆನ್ನಾಗಿ ತೊಳೆದು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಹಾಕ್ಕೋತಾ ಇದ್ದೀನಿ. ಒಂದು ಬಾಣಲೆಗೆ ಎಣ್ಣೆ, ಸಾಸಿವೆ, ಇಂಗು, ಕಡಲೆಬೇಳೆ ಮತ್ತು ಉದ್ದಿನಬೇಳೆ, ಒಂಚೂರು ಅರಿಶಿನ. ಸೊ ನಾವು ಹೆಚ್ಚಿಟ್ಕೊಂಡಿದ್ವಲ್ಲ ಆ ಕ್ಯಾಪ್ಸಿಕಮ್ನು ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೋಬೇಕು. ಈ ಕ್ಯಾಪ್ಸಿಕಮ್ ಸ್ವಲ್ಪ ಕ್ರಂಚಿಯಾಗಿದ್ರೇ ಚೆನ್ನಾಗಿರುತ್ತೆ. ತುಂಬ ಬೇಯಿಸೋಕ್ಕೆ ಹೋಗಬಾರ್ದು ಇದನ್ನು. ನಾವು ಚಿಕ್ಕವರಾಗಿದ್ದಾಗಂತೂ ನಮ್ಮಮ್ಮ ಪ್ರತಿ ಹಬ್ಬದಲ್ಲೂ ಎಲೆ ಕೊನೆಗೆ ಗೊಜ್ಜಂತೂ ಇದ್ದೇ ಇರೋದು. ಕ್ಯಾಪ್ಸಿಕಮ್ ಗೊಜ್ಜು ಇಲ್ಲ ನಿಂಬೆಹಣ್ಣು ಗೊಜ್ಜು. ನಿಂಬೆಹಣ್ಣು ಗೊಜ್ಜು ಅಂತೂ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮಮ್ಮ. ಇದು ನೆಕ್ಸ್ಟ್ ಟೈಮ್ ಬಂದಾಗ ಅವರು ಇನ್ನೊಂದು ಸತಿ ನಿಮಗೆ ರೆಸಿಪಿ ಶೇರ್ ಮಾಡ್ತೀನಿ ಅದು. ಸೊ ಇಲ್ಲ ಪೈನಾಪಲ್ ಗೊಜ್ಜು, ಯಾವಾಗಲೂ ಗೊಜ್ಜೊಂದಂತೂ ಪ್ರತಿ ಹಬ್ಬದಲ್ಲೂ ಇರಬೇಕು. ಸೊ ಇದು ಬಾಡಿಸ್ಕೊಂಡಾಗಿದೆ. ಇವಾಗ ಅದಕ್ಕೆ ಸ್ವಲ್ಪ ಕಾಯಿ ತುರಿ, ಎಳ್ಳು ಮತ್ತು ಗೊಜ್ಜಿನ ಪುಡಿ. ಈ ಗೊಜ್ಜಿನ ಪುಡಿ ಹುರಿದಿದ್ರು ಲಾಸ್ಟ್ ಟೈಮ್ ಬಂದಾಗ, ಸೊ ಅದೇ ಇತ್ತು. ಇನ್ಸ್ಟೆಂಟಾಗಿ ಬೇಗ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಗೊಜ್ಜಿನ ಪುಡಿನೇ ಹಾಕ್ತಾಯಿದ್ದೀನಿ. ಸೊ ಅದೊಂದು ಸ್ವಲ್ಪ ಮಿಕ್ಸಿ ಮಾಡಾದಮೇಲೆ ನೀರು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಬೇಕು. ಈ ಕ್ಯಾಪ್ಸಿಕಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು, ಒಂದೆರಡು ಲೋಟದಷ್ಟು ನೀರು ಮತ್ತು ಹುಣಸೆಹಣ್ಣು. ಸೊ ನಾವು ಎಳ್ಳು ಹಾಕಿರೋದ್ರಿಂದ ಬೇಗ ಗಟ್ಟಿ ಬಂದುಬಿಡುತ್ತೆ ಗೊಜ್ಜು, ಮತ್ತು ಟೇಸ್ಟು ಚೆನ್ನಾಗಿರುತ್ತೆ. ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಹಾಕಿ ಈಗ ಸ್ವಲ್ಪ ಇದಕ್ಕೆ ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲ ಇದ್ರೇ ಗೊಜ್ಜಿಗೆ ಟೇಸ್ಟು. ಬೇಕಾದ್ರೆ ನೀವು ಸ್ಕಿಪ್ ಮಾಡ್ಕೋಬೋದು ಬೆಲ್ಲ ತಿಂದೇ ಇರೋರು. ಸೊ ನಮ್ಮ ಮನೇಲಿ ಅಷ್ಟು ನನ್ನ ಹಸ್ಬೆಂಡಿಗೆ ಬೆಲ್ಲ ಇಷ್ಟ ಆಗೋಲ್ಲ. ನಾನು ಗೊಜ್ಜು ಮಾಡಿದಾಗಂತೂ ಬೆಲ್ಲ ಹಾಕದೆ ಮಾಡೋದೇ ಇಲ್ಲ. ಗೊಜ್ಜು ತಿಳಿ ಸಾರು ಎಲ್ಲ ಅದೊಂಚೂರು ಕಲರ್ ಬರಲಿ ಅಂದ್ಬಿಟ್ಟು ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ. ನಮ್ಮ ಮನೇಲಿ ಯಾವುದು ಮೆಣಸಿನ ಪುಡಿ ಬಳಸ್ತೀವೋ ಸಾರಿನ ಪುಡಿ ಅದು. ಸೊ ಇದು ನೋಡಿ ಇವಾಗ ಒಳ್ಳೆ ಕಲರ್ ಬಂದಿದೆ ಗೊಜ್ಜಿಗೆ. ಇವಾಗ ಇದು ಆಲ್ಮೋಸ್ಟ್ ಆಗಿ ಆಗ್ತಾಯಿದೆ, ಕುದೀತಾ ಇದೆ ಚೆನ್ನಾಗಿ. ಒಂದೊಂದು ಕುದಿ ಬಂದರೆ ಆರಿಸ್ಬಿಟ್ಟು ಒಂದು ಕಡೆ ಚಪಾತಿ ಲಟ್ಸ್ಕೊಂಡಿದ್ದೀನಿ. ಚಪಾತಿನೂ ಆಯಿತು ಆಲ್ಮೋಸ್ಟ್ ಬೇಯಿಸ್ಕೊಂಡು. ಇದಾಗುತ್ತೆ ಇವತ್ತಿನ ಸಿಂಪಲ್ಲಾಗಿ ಚಪಾತಿ ಮತ್ತು ಕ್ಯಾಪ್ಸಿಕಮ್ ಗೊಜ್ಜು. ನಿಮಗೆ ಈ ವಿಡಿಯೋ ಏನಾದ್ರು ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ನನ್ನ ಚಾನಲ್ ಯಾರೇನೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಹಾಗೆ ನೋಡಬೇಡಿ, ಸಬ್ಸ್ಕ್ರೈಬ್ ಮಾಡಿ ನೋಡಿ. ನೀವು ಈ ರೆಸಿಪಿ ಮನೇಲಿ ಟ್ರೈ ಮಾಡಿ ನಂಗೆ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ. ಕ್ಯಾಪ್ಸಿಕಮ್ ಗೊಜ್ಜು. ಥ್ಯಾಂಕ್ ಯು ಆಲ್.